ಸಿದ್ದಾರೂಢ ಮಠಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸಿದ್ದಾರೆ. ಸಿದ್ದಾರೂಢ ಗದ್ದುಗೆಗೆ ಮಹಾಮಂಗಳಾರತಿಯನ್ನ ಸಲ್ಲಿಸಿದ್ರು. ಇನ್ನು ಅಮಿತ್ ಶಾ ಜೊತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಕೂಡ ಪೂಜೆ ಸಲ್ಲಿಸಿದ್ರು. ಸಿದ್ದಾರೂಢರ ಗದ್ದುಗೆಗೆ ಆಗಮಿಸಿದಂತ ಶಾಗೆ ಅಮಿತ್ ಶಾಗೂ ಕೂಡ ಪೂರ್ಣಕುಂಭ ಮೆರವಣಿಗೆಯ ಮೂಲಕ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಮಠದ ಟ್ರಸ್ಟ್ ಕಮಿಟಿಯಿಂದ ಅಮಿತ್ ಶಾಗೆ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಕೊಡ್ತಾರೆ. ಪರಶುರಾಮ್, ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕೂಡ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ ಶ್ರೀಗಳ ಜೊತೆ. ಯಾವ ರೀತಿಯಾದಂತಹ ಮಾತುಕತೆ ನಡೆದಿದೆ, ಜೊತೆಗೆ ಈಗ ಸದ್ಯಕ್ಕೆ ಅಮಿತ್ ಶಾ ಅವರ ಪ್ಲಾನ್ ಏನಿದೆ ಅಲ್ಲಿ? ಪರಶುರಾಮ್, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಕೂಡ ಬೇರೆ ಬೇರೆ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಅದಕ್ಕೂ ಮುಂಚೆ ಸಿದ್ದಾರೂಢ ಮಠಕ್ಕೂ ಕೂಡ ಬಂದಿದ್ದಾರೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಕಾಣ್ತಾ ಇತ್ತು? ಸ್ವಾಮಿಗಳನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದಾರ ಅಮಿತ್ ಶಾ, ಹೇಗೆ? ನಿಜ ಪ್ರತಿಮಾ, ಏನು ಅಮಿತ್ ಶಾ ಅವರು ಸಿದ್ದಾರೂಢ ಮಠಕ್ಕೆ ಪ್ರಥಮ ಬಾರಿಗೆ ಭೇಟಿ ಕೊಟ್ಟರು. ಸಿದ್ದಾರೂಢರ ಗದ್ದುಗೆಯ ದರ್ಶನವನ್ನ ಪಡೆದು ಅಲ್ಲಿ ಮಂಗಳಾರತಿಯನ್ನ ನೆರವೇರಿಸಿದ್ರು. ಅದಾದ ನಂತರ ಗುರುನಾಥ ರೂಢರ ಗದ್ದುಗೆಗೂ ಪೂಜೆ ಮಾಡಿದ್ರು. ಕೈಲಾಸ ಮಂಟಪದಲ್ಲಿ ಅಮಿತ್ ಶಾ ಅವರಿಗೆ ಸಿದ್ದಾರೂಢ ಮಠ ಟ್ರಸ್ಟ್ ಕಮಿಟಿಯಿಂದ ಶಾಲು ಹೊದಿಸಿ ಮತ್ತು ಸಿದ್ದಾರೂಢ ಸ್ವಾಮಿಗಳ ಒಂದು ಪುತ್ಥಳಿಯನ್ನ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಲವು ಸ್ವಾಮೀಜಿಗಳು ಮತ್ತು ಟ್ರಸ್ಟ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಅವ್ರ ಜೊತೆಗೆ ಕೆಲವತ್ತು ಅಮಿತ್ ಶಾ ಅವರು ಮಾತನಾಡಿದ್ರು. ಜೊತೆಗೆ ಮಠದ ಆವರಣದಲ್ಲಿ ಓಡಾಡಿ ಎಲ್ಲ ಮಠದ ಕಾರ್ಯಚಟುವಟಿಕೆಗಳನ್ನೆಲ್ಲ ವೀಕ್ಷಿಸಿದ್ರು. ಅವ್ರ ಜೊತೆಗೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಉಪಸ್ಥಿತರಿದ್ರು. ಈಗ ಇಲ್ಲಿಂದ ಹೊರಟಿರುವಂತಹ ಅಮಿತ್ ಶಾ ನೇರವಾಗಿ ಧಾರವಾಡಕ್ಕೆ ತೆರಳಿದ್ದಾರೆ. ಧಾರವಾಡದಲ್ಲಿ ದರಾ ಬೇಂದ್ರೆ ಸ್ಮಾರಕಕ್ಕೆ ಒಂದು ಗೌರವವನ್ನು ಸಮರ್ಪಿಸಿ ಅದಾದ ನಂತರ ಮುರುಘಾ ಮಠಕ್ಕೆ ತೆರಳಿ ಅಲ್ಲಿಂದ ಅವರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಬಿಜೆಪಿ ಆಯೋಜಿಸಿರುವಂತಹ ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಮಾ, ಓಕೆ ಪರಶುರಾಮ್, ಇಲ್ಲಿ ಬಿಜೆಪಿ ಕೂಡ ಲಿಂಗಾಯತ ಮತಗಳ ಬೇಟೆಗಾಗಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಈ ರೀತಿಯಾದಂತಹ ಮಠಗಳಿಗೂ ಕೂಡ ಭೇಟಿ ನೀಡುವಂತ ಕಾರ್ಯವನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಪ್ಲಾನ್ ಕೂಡ ಅದೇ ರೀತಿಯಲ್ಲಿ ಇರೋದ್ರಿಂದ ಈ ವಿಚಾರದಲ್ಲಿ, ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದ ಬಗ್ಗೆ ಏನಾದ್ರೂ ಅಲ್ಲಿಯ ಸ್ವಾಮೀಜಿಗಳಂದ್ರೆ ಮಠಕ್ಕೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಸ್ವಾಮಿಗಳ ಜೊತೆ ಏನಾದ್ರೂ ವಿಶೇಷವಾಗಿ ಮಾತುಕತೆ ನಡೆಸ್ತಾರಾ, ಹೇಗೆ? ನಿಜ ಪ್ರತಿಮಾ, ಈಗಾಗಲೇ ಏನು ಸಾಕಷ್ಟು ಮಠಾಧೀಶರೊಂದಿಗೆ ಅವರು ಸಭೆಯನ್ನ ಇಟ್ಟುಕೊಂಡಿದ್ದಾರೆ. ಈಗಾಗಲೇ ಏನು ಸಿದ್ದಾರೂಢ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿಯೂ ಕೆಲವು ಸ್ವಾಮೀಜಿಗಳು ಭೇಟಿಯಾದ್ರು. ಆದ್ರೆ ಚುನಾವಣಾ ನೀತಿ ಸಂಹಿತೆ ಇದ್ದಂತಹ ಕಾರಣದಿಂದ ಮಠದ ಒಳಗಡೆ ಯಾವುದೇ ಕೂಡ ಚರ್ಚೆ ಆಗ್ಲಿ, ರಾಜಕೀಯ ಪ್ರಚಾರ ಭಾಷಣಗಳನ್ನಾಗ್ಲಿ ಅವರು ಮಾಡ್ಲಿಲ್ಲ. ಕೇವಲ ದೇವರ ದರ್ಶನವನ್ನು ಪಡೆದು ಹೊರಗೆ ಬಂದಿದ್ದಾರೆ. ಆದ್ರೆ ಅವರು ಈಗ ನೇರವಾಗಿ ಧಾರವಾಡದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ಮುರುಘಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಸ್ವಾಮೀಜಿಗಳನ್ನ ಭೇಟಿ ಆಗಿರ್ಬೋದು. ಜೊತೆಗೆ ಗದಗ್ನಲ್ಲಿ ಪುಟ್ಟಾಜಿಗಳ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ಕಲ್ಲಯ್ಯಜ್ಜನವರೊಂದಿಗೆ ಮಾತನಾಡಿಸೋದಿರ್ಬೋದು. ಜೊತೆಗೆ ಅವರು ಇವತ್ತು ರಾತ್ರಿ ಕೂಡ ಹುಬ್ಬಳ್ಳಿಗೆ ಬಂದು ತಂಗಲಿದ್ದಾರೆ. ಮತ್ತೆ ನಾಳೆ ಬೆಳಗಾವಿ ಭಾಗದಲ್ಲಿ ಮುಧೋಳದಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಹಲವು ಮಠಗಳಿಗೆ ಭೇಟಿ ನೀಡುವುದು, ಮಠಾಧೀಶರೊಂದಿಗೆ ಚರ್ಚಿಸುವುದು, ಏನು ಲಿಂಗಾಯತ ಮತ್ತು ವೀರಶೈವ ಅನ್ನುವಂತಹ ಗೊಂದಲವು ಸೃಷ್ಟಿಯಾಗಿದೆ. ಇದು ಬಿಜೆಪಿಗೆ ಹಿನ್ನಡೆ ಆಗದಂತೆ ನೋಡಿಕೊಳ್ಳುವುದು. ಜೊತೆಗೆ ಎರಡೂ ಒಗ್ಗಟ್ಟಿನಿಂದ, ವೀರಶೈವರು ಮತ್ತು ಲಿಂಗಾಯತರು ಒಗ್ಗಟ್ಟಿನಿಂದ ಬಿಜೆಪಿಯನ್ನ ಬೆಂಬಲಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಯಾವ ರೀತಿ ಪ್ರಯತ್ನ ಮಾಡಬೇಕು, ಜೊತೆಗೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಯಾವ ರೀತಿಯ ಒಂದು ಕಾರ್ಯಾಚರಣೆಯನ್ನ ನಡೆಸಬೇಕು ಅನ್ನುವಂಥದ್ರ ಕುರಿತು ಕೂಡ ಗಂಭೀರ ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಏನು ಲಿಂಗಾಯತ ಮುಖಂಡರು ಕೂಡ ಏನು ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಅವರು ತಂಗಿದ್ರು ಅಲ್ಲಿಗೆ ಆಗಮಿಸಿ ಅವರ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಿದ್ದು ಕಂಡು ಬಂತು. ಪ್ರತಿಮಾ, ಓಕೆ ಪರಶುರಾಮ್, ಇನ್ನು ಮೋದಿ ಅವರು ಈಗಾಗಲೇ ವಿಪಕ್ಷಗಳ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ ಇವತ್ತು. ಅಂತೆಯೇ ಅಮಿತ್ ಶಾ ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನ ಮಾಡೋದ್ರಿಂದ ಅದ್ರ ಬಗ್ಗೆ ಏನಾದ್ರೂ ಪ್ಲಾನ್ ರೆಡಿ ಆಗಿದೆಯಾ? ಎಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ, ಜೊತೆಗೆ ಅವ್ರ ಜೊತೆ ಯಾರ್ಯಾರು ಭಾಗಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದ್ಯಾ? ಈಗಾಗಲೇ ಅದು ಟಿಪಿ ಕೂಡ ರೆಡಿ ಆಗಿದೆ. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ
ಬಿಜೆಪಿ ವತಿಯಿಂದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ನ ಒಡೆದಾಳುವ ನೀತಿ ಮತ್ತು ಕಾಂಗ್ರೆಸ್ ಅಪಪ್ರಚಾರದ ವಿರುದ್ಧ ಈ ಒಂದು ಧರಣಿ ಅನ್ನುವಂತಹ ಘೋಷಣೆಯನ್ನ ಬಿಜೆಪಿ ಅವರು ಮಾಡಿದ್ದಾರೆ. ಈಗಾಗಲೇ ಈಗ ಧಾರವಾಡಕ್ಕೆ ತೆರಳಿರುವಂತಹ ಅಮಿತ್ ಶಾ ಅವರು ಏನು ಸಾಧನಕೇರಿಗೆ ತೆರಳುತ್ತಾರೆ. ಅದಾದ ನಂತರ ಮುರುಘಾ ಮಠಕ್ಕೆ ತೆರಳಿ ಅಲ್ಲಿಂದ ನೇರವಾಗಿ ಆ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ನಡೆಯುವಂತಹ ಧರಣಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುತ್ತಾರೆ. ಅಲ್ಲಿ ಅವರ ಜೊತೆಗೆ ಮಾಜಿ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು, ಜೊತೆಗೆ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಈ ಭಾಗದ ಹಲವು ಪ್ರಮುಖ ಬಿಜೆಪಿ ಮುಖಂಡರು ಕೂಡ ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಮಾ, ಓಕೆ, ಇನ್ನೊಂದು ವಿಚಾರ, ಈಗ ಟಿಕೆಟ್ ಆಕಾಂಕ್ಷಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈ ರೀತಿಯಾಗಿ ಅಮಿತ್ ಶಾ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ಮಠಮಾನ್ಯಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ಆ ವಿಚಾರದ ಬಗ್ಗೆ ಚರ್ಚೆ ಮಾಡೋ ಚಾನ್ಸಸ್ ಇದೆಯಾ? ಅಂದ್ರೆ ಆ ಭಾಗದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಯಾಕೆಂದ್ರೆ ಕೆಲವು ಕಡೆ ಟಿಕೆಟ್ ಫೈನಲ್ ಆಗಿದ್ರು ಕೂಡ ಇನ್ನೂ ಕೆಲವರು ಟಿಕೆಟ್ ಆಕಾಂಕ್ಷಿಗಳಿರೋದ್ರಿಂದ ಅವ್ರನ್ನೇನಾದ್ರೂ ಕನ್ಸಿಡರ್ ಮಾಡಿ ಆ ಬಗ್ಗೆ ಏನಾದ್ರೂ ಸಭೆ ಮಾತುಕತೆ ನಡೆಯೋ ಚಾನ್ಸಸ್ ಏನಾದ್ರೂ ಇದೆಯಾ? ಖಂಡಿತ ಪ್ರತಿಮಾ, ಈಗಾಗಲೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಬಹುತೇಕ ಕ್ಷೇತ್ರಗಳು ಹಾಗೆ ಉಳಿದಿರುವುದರಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ 2, 3, 4, 5ರವರೆಗೂ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಅವರೆಲ್ಲರೂ ವಾಣಿಜ್ಯ ನಗರ ಹುಬ್ಬಳ್ಳಿಯತ್ತ ದೌಡಾಯಿಸಿದ್ದಾರೆ. ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿಯೇ ಒಂದು ಅಂತಿಮ ಪಟ್ಟಿ ಬಿಡುಗಡೆ ಆಗ್ತದೆ ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ರಾಜ್ಯದ ಪ್ರಮುಖ ನಾಯಕರು ಸ್ವತಃ ಯಡಿಯೂರಪ್ಪನವರೇ ಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಏನು ಅಮಿತ್ ಶಾ ತಂಗಿದ್ದಾರೆ ಅಲ್ಲಿಗೂ ಕೂಡ ಆಗಮಿಸಿದ್ರು. ನಸುಕಿನ ಜಾವದಲ್ಲಿಯೇ ಅವರು ಅಲ್ಲಿ ಬಂದು ಏನು ತಮ್ಮ ಟಿಕೆಟ್ಗಾಗಿ ಲಾಬಿ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಲೀಡರ್ಗಳ ಮೂಲಕ ತಮ್ಮ ಹೆಸರನ್ನ ಇಳಿಸುವುದು, ಜೊತೆಗೆ ತಮ್ಮನ್ನೇ ಈ ಬಾರಿ ಅಭ್ಯರ್ಥಿಯನ್ನಾಗಿ ಘೋಷಿಸುವಂತೆ ಮಾಡ್ಲಿಕ್ಕೆ ಒತ್ತಡಗಳನ್ನ ಹೇರ್ತಾ ಇರುವುದು ಕಂಡು ಬರ್ತಾ ಇದೆ. ಈಗಾಗಲೇ ಅಮಿತ್ ಶಾ ಅವರು ಇವತ್ತು ಕೂಡ ಗದಗ ಪ್ರವಾಸದ ನಂತರ ಸಾಯಂಕಾಲ ಮತ್ತೆ ಖಾಸಗಿ ಸ್ಥಳದಲ್ಲಿ ತಂಗ್ತಾರೆ. ನಾಳೆ ಕೂಡ ಅವರು ಇಲ್ಲೇ ಇರೋದ್ರಿಂದಾಗಿ 2 ದಿನಗಳವರೆಗೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಇಲ್ಲಿ ಬಿಡಾರ ಹೂಡಲಿದ್ದಾರೆ. ಜೊತೆಗೆ ಆಗಾಗ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮತ್ತು ಮುಖಂಡರ ಮೂಲಕ ಇಳಿಸುವುದರ ಮೂಲಕ ತಮ್ಮ ಟಿಕೆಟ್ ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಓಕೆ, ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗೆ.